ನ್ಯೂಜಿಲೆಂಡ್ ವಿರುದ್ಧ ಏಕದಿನ ಸರಣಿ ಮೂಲಕ ಟೀಂ ಇಂಡಿಯಾ ಈ ವರ್ಷದ ಜರ್ನಿಯನ್ನ ಸ್ಟಾರ್ಟ್ ಮಾಡುತ್ತೆ. ಆಲ್ರೆಡಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿಯಲ್ಲಿ ಟೀಂ ಇಂಡಿಯಾ ಕೂಡ ಅನೌನ್ಸ್ ಆಗಿದೆ. ಜನವರಿ 11ರಂದು ವಡೋದರಾದಲ್ಲಿ ಮೊದಲ ಪಂದ್ಯ ಫಿಕ್ಸ್ ಆಗಿದೆ. ಈ ಸರಣಿ ಗೆಲುವಿನೊಂದಿಗೆ ಭಾರತ ಈ ವರ್ಷ ಶುಭಾರಂಭ ಮಾಡೋಕೆ ಕಾಯ್ತಾ ಇದೆ. ಹಾಗೆ ಇದೇ ವರ್ಷ ಟೀಂ ಇಂಡಿಯಾ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದರ ಜೊತೆಗೆ ಗೌತಮ್ ಗಂಭೀರ್ ಅವರ ಕೋಚಿಂಗ್ನಲ್ಲಿ ಒಂದಷ್ಟು ಚೇಂಜಸ್ ಆಗಬೇಕಿದೆ. ಇಲ್ಲದೇ ಇದ್ರೆ ಪವರ್ ಕಳ್ಕೊಳ್ಳೋದು ಗ್ಯಾರಂಟಿ. ಅಷ್ಟಕ್ಕೂ ಗಂಭೀರ್ ವಿಚಾರದಲ್ಲಿ ಏನೆಲ್ಲ ಕಾಂಟ್ರವರ್ಸಿ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೌತಮ್ ಗಂಭೀರ್ ಭಾರತದ ಮುಖ್ಯ ಕೋಚ್ ಆಗಿ 18 ತಿಂಗಳುಗಳೇ ಕಳೆದಿವೆ. ಗೌತಮ್ ಗಂಭೀರ್ ಅವರ ಪೀರಿಯಡ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಹಾಗೆ ಏಷ್ಯಾ ಕಪ್ ಟೂರ್ನಿಗಳಲ್ಲಿ ಭಾರತ ಅಜೇಯವಾಗಿ ಫೈನಲ್ಗೇರಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಆದರೆ ಟೆಸ್ಟ್ ಮಾದರಿಯಲ್ಲಿ ಮಾತ್ರ ಹೀನಾಯವಾಗಿ ಪರ್ಫಾರ್ಮ್ ಮಾಡಿದೆ. ರೆಡ್ ಬಾಲ್ ಫಾರ್ಮ್ಯಾಟ್ ಫೇಲ್ಯೂರ್ನಿಂದಾಗಿ ಗಂಭೀರ್ ವಿರುದ್ಧ ಸಾಲು ಟೀಕೆಗಳು ಎದುರಾಗಿವೆ. ಆದರೆ ಈ ವರ್ಷ ಎಲ್ಲ ಅಡೆತಡೆಗಳನ್ನು ದಾಟಿ ನಿಲ್ಲಲೇಬೇಕಿದೆ. ಹಾಗೆ ಕೋಚ್ ಆಗಿ ಸರ್ವೈವ್ ಆಗಬೇಕು ಅಂದರೆ ಒಂದಷ್ಟು ಚೇಂಜಸ್ ಅನ್ನ ಮಾಡಿಕೊಳ್ಳೇಬೇಕು. ಸೊ ಏನೆಲ್ಲ ಬದಲಾವಣೆಗಳು ಆಗಬೇಕು, ಗಂಭೀರ್ ಕಡೆಯಿಂದ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಬ್ಯಾಟಿಂಗ್ ಆರ್ಡರ್ನಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕಾಗುತ್ತೆ. ಗೌತಮ್ ಗಂಭೀರ್ ಅವರ ವಿರುದ್ಧ ಇರುವಂತಹ ಮೇನ್ ಕಂಪ್ಲೇಂಟ್ ಅಂದ್ರೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಪದೇ ಚೇಂಜಸ್ ಅನ್ನ ಮಾಡ್ತಾರೆ ಅನ್ನೋದು. ಗಂಭೀರ್ ಬಂದ ಮೇಲೆ ಓಪನರ್ಗಳನ್ನ ಬಿಟ್ರೆ ಇಂಥ ಸ್ಲಾಟ್ನಲ್ಲಿ ಇಂಥವರೇ ಬರ್ತಾರೆ ಅಂತೇಳಿ ಹೇಳಕ್ಕಾಗಲ್ಲ. ಅದರಲ್ಲೂ ಕೂಡ ನಂಬರ್ 3ನಲ್ಲಂತೂ ಮತ್ತೆ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಮ್ಯೂಸಿಕಲ್ ಚೇರ್ ರೀತಿಯಲ್ಲಿ ಬ್ಯಾಟಿಂಗ್ ಆರ್ಡರ್ನ ಬದಲಾವಣೆ ಮಾಡ್ತಾನೆ ಇದ್ದಾರೆ. ಯಾರು ಕೂಡ ಸ್ಥಿರವಾಗಿ ಇದೇ ನಂಬರ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇಲ್ಲ. ಸೊ ಟಾಪ್ ಆರ್ಡರ್ ಬ್ಯಾಟಿಂಗ್ ಒಂದು ರೀತಿಯಾಗಿ ಫೇಲ್ಯೂರ್ ಆಗೋಕೆ ಗಂಭೀರ್ ಅವರ ಪ್ರಯೋಗವೇ ಕಾರಣ ಎನ್ನುವಂಥ ಗಂಭೀರ ಆರೋಪ ಇದೆ. ಹೀಗಾಗಿ ಅಟ್ಲೀಸ್ಟ್ ಈ ವರ್ಷನಾದರೂ ಕೂಡ ಬ್ಯಾಟಿಂಗ್ ಆರ್ಡರ್ನಲ್ಲಿ ಮತ್ತೆ ಪ್ರಯೋಗ ಮಾಡೋದನ್ನ ಕಡಿಮೆ ಮಾಡಬೇಕಾಗುತ್ತೆ. ಹಾಗೆ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕಾಗುತ್ತಂತೆ. ಈ ಸವಾಲು ಕೂಡ ಗಂಭೀರ್ ಮೇಲಿದೆ. ಅಂಡ್ ನೆಕ್ಸ್ಟ್, ರಾಹುಲ್ ದ್ರಾವಿಡ್ ಅವರ ಕೋಚಿಂಗ್ ನಲ್ಲಿದ್ದಂತೆ ರೋಲ್ ಕ್ಲಾರಿಟಿ ಇರಬೇಕಾಗುತ್ತೆ. ಏನು ಗೌತಮ್ ಗಂಭೀರ್ ಅವರು ಕೋಚ್ ಆಗೋಕ್ಕೂ ಮುಂಚೆ ರಾಹುಲ್ ದ್ರಾವಿಡ್ ಅವರು ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದ್ರು. ಸೊ ಅವರ ಪೀರಿಯಡ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ಒಂದು ರೋಲ್ ಬಗ್ಗೆ ಕ್ಲಾರಿಟಿ ಇರ್ತಾ ಇತ್ತು. ಅಂದರೆ ಯಾವ ಸ್ಲಾಟ್ನಲ್ಲಿ ಯಾರು ಮಾಡ್ತಾರೆ, ಅವರ ಎಬಿಲಿಟಿ ಏನು, ಸೊ ಅವರು ಲೆಫ್ಟ್ ರೈಟ್ ಹ್ಯಾಂಡ್ ಕಾಂಬಿನೇಷನು, ಇದೆಲ್ಲ ಕೂಡ ಕ್ಲಾರಿಟಿ ಇರ್ತಾ ಇತ್ತು. ಬಟ್ ಗಂಭೀರ್ ಅವಧಿಯಲ್ಲಿ ಅದೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಸೊ ಅದೆಲ್ಲಕ್ಕೂ ಕೂಡ ಕ್ಲಾರಿಟಿ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಹಿರಿಯ ಆಟಗಾರರ ಜೊತೆ ಗೌರವಯುತವಾದಂಥ ನಡವಳಿಕೆ. ಗಂಭೀರ್ ಬಂದ ಮೇಲೆ ಅವರು ನಡೆದಿದ್ದೇ ದಾರಿ ಎನ್ನುವಂತೆ ಅವರು ಬಿಹೇವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಹಿರಿಯ ಆಟಗಾರರ ಜೊತೆ ಅವರ ಅಷ್ಟಕ್ಕಷ್ಟೇ ಇದೆ ಅವರ ಕಮ್ಯುನಿಕೇಷನ್. ಅದರಲ್ಲೂ ಕೂಡ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಗಂಭೀರ್ ಅವರು ನಡೆಸ್ಕೊಂಡಂತ ರೀತಿ ನಿಜಕ್ಕೂ ಕೂಡ ಟೀಕೆಗೆ ಒಳಗಾಗಿದೆ. ಅವರಿಗೆ ಟೆಸ್ಟ್ ಕ್ರಿಕೆಟ್ನ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರೆ. ಕಳೆದ 1.5 ದಶಕದಿಂದ ಟೀಮ್ ಇಂಡಿಯಾದಲ್ಲಿ ಆಟಗಾರರಾಗಿ ಕ್ಯಾಪ್ಟನ್ ಆಗಿ ತಂಡವನ್ನ ಉತ್ತುಂಗಕ್ಕೇರಿಸಿದ್ದಾರೆ. ಹೀಗಿದ್ರೂ ಕೂಡ ಅವರಿಗೆ ವಿದಾಯ ಪಂದ್ಯಗಳನ್ನ ಆಯೋಜನೆ ಮಾಡೋದಿಲ್ಲ, ಒಂದೊಳ್ಳೆ ಬೀಳ್ಕೊಡುಗೆ ಕೂಡ ಇರೋದಿಲ್ಲ. ಒಂದು ರೀತಿಯಾಗಿ ಅವರನ್ನ ಏನು ನೆಗ್ಲೆಕ್ಟ್ ಮಾಡಿ ಅನಂತರವೇ ಅವರನ್ನ ಏನು ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ್ರು ಅಥವಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡುವಂತೆ ಮಾಡಿದ್ರು ಎನ್ನುವಂತ ಆರೋಪಗಳಿವೆ. ಸೊ ಅದಕ್ಕೆಲ್ಲ ಒಂದು ರೀತಿಯಾಗಿ ತೆರೆ ಬೀಳಬೇಕು ಅಂತಂದ್ರೆ ಗಂಭೀರ್ ಅವರು ಹಿರಿಯ ಆಟಗಾರರ ಜೊತೆ ಒಳ್ಳೆ ಕಮ್ಯುನಿಕೇಶನ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಅಂಡ್ ನೆಕ್ಸ್ಟ್, ನಾನು ನಡೆದಿದ್ದೇ ದಾರಿ ಎನ್ನುವಂತ ಮನಸ್ಥಿತಿ ಸುಧಾರಣೆ ಆಗಬೇಕು. ಗಂಭೀರ್ ಅವರನ್ನ ನೋಡಿದಾಗ ಇದು ಎದ್ದು ಕಾಣುತ್ತೆ. ಯಾಕಂದ್ರೆ ಗಂಭೀರ್ ಅವರು ನಾನು ಏನು ಡಿಸೈಡ್ ಮಾಡ್ತೀನೋ ಅದೇ ಅಂತಿಮ, ನಾನೇ ರೂಲರ್ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾರೆ. ಸೊ ಆಟಗಾರರ ವಿಚಾರದಲ್ಲಿ ಹಾಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಲ್ಲ ಕಡೆ ಕೂಡ ಕಂಪ್ಲೀಟ್ ಆಗಿ ಡಾಮಿನೇಷನ್ ಮಾಡ್ತಿದ್ದಾರೆ. ಸೊ ಹಿಂದೆ ಇದ್ದಂಥ ಕೋಚ್ಗಳೆಲ್ಲ ಒಂದು ರೀತಿಯಾಗಿ ಆಟಗಾರರ ಜೊತೆ ಫ್ರೆಂಡ್ಲಿ ಆಗಿ ಮೂವ್ ಮಾಡ್ತಾ ಇದ್ರು. ಆದರೆ ಗಂಭೀರ್ ವಿಚಾರದಲ್ಲಿ ಎಲ್ಲಿಯೂ ಕೂಡ ಅದೊಂದು ಏನು ಫ್ರೆಂಡ್ಲಿನೆಸ್ ಕಾಣಿಸ್ತಾ ಇಲ್ಲ. ಸೊ ಇದನ್ನು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ನಾನು ನನ್ನಿಂದಲೇ ಅನ್ನುವಂಥ ಒಂದು ವಾದವನ್ನ ಕೈ ಬಿಡಬೇಕಾಗುತ್ತೆ. ಹಾಗೆ ಇಡೀ ತಂಡದ ಜೊತೆಯಾಗಿ ಹೆಜ್ಜೆಯನ್ನು ಹಾಕಬೇಕಾಗುತ್ತೆ. ಇನ್ನೊಂದು ಮೇನ್ ಏನಪ್ಪಾ ಅಂತಂದ್ರೆ ಮಾಜಿ ಕ್ರಿಕೆಟಿಗರಿಂದ ಕೇಳಿ ಬರುವಂತ ಟೀಕೆಗಳ ವಿರುದ್ಧ ಸೈಲೆಂಟ್ ಆಗಿರ್ಬೇಕಾಗುತ್ತೆ. ತಂಡದ ಫೇಲ್ಯೂರ್ ಆದಾಗ ಅಥವಾ ಆಟಗಾರರ ಕಳಪೆ ಪ್ರದರ್ಶನ ಬಂದಾಗ ಕೋಚ್ ಬಗ್ಗೆ ಕೂಡ ಕೆಲವು ಮಾಜಿ ಇರ್ಬೋದು ಅಥವಾ ಮಾಜಿ ಕ್ರಿಕೆಟಿಗರ ಜೊತೆ ಎಕ್ಸ್ಪರ್ಟ್ಸ್ ಕೂಡ ಮಾತನಾಡ್ತಾರೆ. ಗಂಭೀರ್ ಅವರನ್ನ ಆರೋಪಿ ಸ್ಥಾನದಲ್ಲಿ ಕೂರಿಸ್ತಾರೆ. ಸೊ ಇಂಥ ಟೈಮಲ್ಲಿ ಅವರಿಗೆ ಪ್ರತಿಕ್ರಿಯೆ ನೀಡುವಾಗಲಿ ಅಥವಾ ಅದ್ರ ಬಗ್ಗೆ ಪ್ರತ್ಯುತ್ತರವನ್ನ ಕೊಡಬೇಕಾದ್ರೂ ಕೂಡ ಸ್ವಲ್ಪ ಸೈಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅವರು ಮಾತಾಡ್ತಿದ್ದಾರೆ ಅನ್ಕೊಂಡು ಇವರಿಷ್ಟು ದೊಡ್ಡ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇದ್ಕೊಂಡು ಯಾರೋ ಇವರನ್ನ ಟೀಕೆ ಮಾಡ್ತಿದ್ದಾರೆ ಅಂತಂದಾಗ ಅದೇ ಮಟ್ಟಿಗೆ ಕೆಳಗಿಳಿದು ಇವರು ಆ ಮಟ್ಟಿಗೆ ಪ್ರತ್ಯುತ್ತರ ನೀಡುವಂತ ಅವಶ್ಯಕತೆ ಇರೋದಿಲ್ಲ. ಕೆಲವು ಕಡೆ ಸೈಲೆಂಟ್ ಆಗಿದ್ದಾಗಲೂ ಕೂಡ ತಕ್ಕ ಪ್ರತ್ಯುತ್ತರವಾಗುತ್ತೆ, ಮೌನವೇ ಮದ್ದಾಗುತ್ತೆ. ಸೊ ಇದನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ. ಹೀಗೆ ಗೌತಮ್ ಗಂಭೀರ್ ಪ್ರತಿ ಹೆಜ್ಜೆಯನ್ನು ಕೂಡ ಅಳೆದು ತೂಗಿ ಇಡಬೇಕಾಗುತ್ತೆ.
ಟೀಮ್ ಇಂಡಿಯಾ ಜಗತ್ತಿನಲ್ಲೇ ಬಲಿಷ್ಠ ತಂಡ, ಅದರಲ್ಲಿ ಡೌಟೇ ಇಲ್ಲ. ಅದರಲ್ಲೂ ಕೂಡ ವೈಟ್ ಬಾಲ್ ಸೀರೀಸ್ ಅಂತ ಬಂದಾಗ ಯಾವತ್ತಿದ್ರೂ ಕೂಡ ಭಾರತವೇ ಬಾಸ್ ಆಗಿದೆ. ಆದರೆ ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ ಪಾತಾಳಕ್ಕೆ ಬಿದ್ದಿದೆ. ಈ ವರ್ಷ ಅದನ್ನ ಮೇಲೆತ್ತಲೇಬೇಕಿದೆ. ಈ ಮೂಲಕ ಭಾರತ ಜರ್ನಿಯನ್ನ ದಿ ಗ್ರೇಟ್ ಎನ್ನಿಸಿಕೊಳ್ಳೋದರ ಜೊತೆಗೆ ಗಂಭೀರ್ ಕೂಡ ಎಲ್ಲರ ಮನಗೆಲ್ಲುವ ಕೆಲಸ ಮಾಡಬೇಕಿದೆ. ಇಲ್ಲದೆ ಇದ್ರೆ 2025ರ ಬಳಿಕ ಗೌತಮ್ ಗಂಭೀರ್ ಅವರನ್ನ ಚೇಂಜ್ ಮಾಡಿ ಎನ್ನುವಂತ ಕೂಗು ಜೋರಾಗೋದ್ರ ಜೊತೆಗೆ ಗಟ್ಟಿಯಾಗಿ ನಿಲ್ಲುತ್ತೆ. ನಮಸ್ಕಾರ.